ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಇಜಿ ಕ್ಲಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮ್ಯಾಟ್ರೈಸಿಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತ 5 ಅಂಕದ ಪ್ರಶ್ನೆಯನ್ನು ನೋಡೋಣ. ಸೊ ಇದು 5 ಅಂಕದ ಅತಿ ಮುಖ್ಯವಾದಂಥ ಪ್ರಶ್ನೆಯಾಗಿದೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಪ್ಪ ಅಂದ್ರೆ, ಇಫ್ ಎ ಈಕ್ವಲ್ ಟು -2 4 5 and b equal to 1 3 -6, ವೆರಿಫೈ ದ್ಯಾಟ್ ಎ ಬಿ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಇದನ್ನ ವೆರಿಫೈ ಮಾಡಬೇಕು. ಸೊ ಈಗ ನಾವು ಇದನ್ನ ವೆರಿಫೈ ಮಾಡ್ಬೇಕಂದ್ರೆ ಫಸ್ಟ್ ಪಾರ್ಟ್ ನೋಡ್ರಿ ಏನಿದೆ, ಎ ಬಿ ಡ್ಯಾಶ್ ಕೊಟ್ಟಿದಾರ, ಎ ಬಿ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಬಿ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಬಿ ಅನ್ನ ಫೈಂಡ್ ಮಾಡ್ಕೋಬೇಕು. ಸೊ ಎ ಬಿ ಅಂತಂದ್ರೆ ಯಾವ ರೀತಿ ಬರ್ತದ ನೋಡ್ರಿ, ಇದು ಎ ಮ್ಯಾಟ್ರಿಕ್ಸ್ ಬರೀರಿ, -2 4 5. ದೆನ್ ಬಿ ಮ್ಯಾಟ್ರಿಕ್ಸ್ ಏನಾಗ್ತದ ನೋಡ್ರಿ, 1 3 -6. ಸೊ ಇಲ್ಲಿ ಎರಡೂ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ನೀವು ಯಾವಾಗೆಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ತೀರಂದ್ರೆ ಯಾವ್ದಾದ್ರು ಎರಡು ಮ್ಯಾಟ್ರಿಕ್ಸ್ ಅನ್ನ, ಸೊ ಇಲ್ಲಿ ಫಸ್ಟ್ ಎದು ಆರ್ಡರ್ ಏನೈತೆ ನೋಡ್ರಿ, ಎದ್ ಆರ್ಡರ್ ಆಫ್ ಎ ಇಸ್ 3 x 1 ಇದೆ. ದೆನ್ ಆರ್ಡರ್ ಆಫ್ ಬಿ ಮ್ಯಾಟ್ರಿಕ್ಸ್ ಇಸ್ 1 x 3 ಇದೆ. ಸೊ ನೋಡ್ರಿ, ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಇವೆರಡೂ ಈಕ್ವಲ್ ಇದಾವ. ಸೊ ಇವೆರಡೂ ಈಕ್ವಲ್ ಇದಾವ ಅಂದ್ರೆ ಸೊ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು. ದೆನ್ ಎ ಬಿ ಏನಾಗ್ತದ ನೋಡ್ರಿ, ನೀವು ಎ ಬಿ ಅನ್ನ ಮಲ್ಟಿಪ್ಲೈ ಮಾಡಿದ್ಮೇಲೆ ಸೊ ವಿಲ್ ಗೆಟ್ 3 x 3 ಮ್ಯಾಟ್ರಿಕ್ಸ್. ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ನಂಬರ್ ಆಫ್ ರೋಸ್ ಈಕ್ವಲ್ ಅದು, ಇಲ್ಲಿ 3 ಉಳಿದದ, ಇಲ್ಲಿ 3 ಉಳಿದದ. ದೆನ್ ಆರ್ಡರ್ ಆಫ್ ಎ ಬಿ ಬಿಕಮ್ಸ್ 3 x 3 ಆಗ್ತದೆ. ಸೊ ಈಗ ಮಲ್ಟಿಪ್ಲೈ ಮಾಡ್ರಿ, ಮಲ್ಟಿಪ್ಲೈ ಮಾಡಿದ್ಮೇಲೆ ಯಾವ ರೀತಿ ಬರ್ತದ ನೋಡ್ರಿ. ಸೊ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಫಸ್ಟ್ ರೋ ಅನ್ನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ -2 ಇಂಟು 1 ಮಾಡಿದ್ರೆ -2 ಆಗ್ತದೆ. ದೆನ್ -2 ಇಂಟು 3 ಮಾಡಿದ್ರೆ -6. ಹಿಯರ್ -2, ಇಲ್ಲಿ -6 ಇದೆ. ಸೊ ಎರಡೂ ಮಲ್ಟಿಪ್ಲೈ ಮಾಡಿದ್ರೆ -2 ಇಂಟು -6 ಇಸ್ +12 ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸೆಕೆಂಡ್ ರೋ ಅನ್ನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ 4 ಇಂಟು 1 4, ದೆನ್ 4 ಇಂಟು 3 ಇಟ್ ಬಿಕಮ್ಸ್ 12, ದೆನ್ 4 ಇಂಟು -6 -24 ಆಗ್ತದೆ. ನೆಕ್ಸ್ಟ್ ಥರ್ಡ್ ರೋ ಒಳಗಡೆ ಎಲಿಮೆಂಟ್ 5 ಇದೆ. ಸೊ 5 ದಿಂದ ಸೊ ಈ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ 5 ಇಂಟು 1 ಇಟ್ ಬಿಕಮ್ಸ್ 5. ಸೊ 5 ಇಂಟು 3 15, ದೆನ್ 5 ಇಂಟು -6 -30 ಆಗ್ತದೆ. ಸೊ ಈಗ ನಮಗೆ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎ ಬಿ ಮ್ಯಾಟ್ರಿಕ್ಸ್ ಬರ್ತದ. ಸೊ ಎ ಬಿ ಯಾವ ರೀತಿ ಬರ್ತದ ನೋಡ್ರಿ, ರೈಟ್ ಹಿಯರ್ ಎ ಬಿ ಈಕ್ವಲ್ ಟು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಎ ಬಿ. ಸೊ ಎ ಬಿ ಈಕ್ವಲ್ ಟು ಸೊ -2 -6 then 12 +12, then 4 12 -24 5 15 -30 ಆಗ್ತದೆ. ಸೊ ಇದು ಎ ಬಿ ಮ್ಯಾಟ್ರಿಕ್ಸ್ ಆಯ್ತು. ಸೊ ಈ ಎ ಬಿ ಮ್ಯಾಟ್ರಿಕ್ಸ್ ಬಂದ್ಮೇಲೆ ಸೊ ನಾವೇನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ರೈಟ್ ಎ ಬಿ ಡ್ಯಾಶ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎ ಬಿ ಡ್ಯಾಶ್ ನ ಬರಿಬೇಕು. ಸೊ ಎ ಬಿ ಡ್ಯಾಶ್ ಯಾವ ರೀತಿ ಬರ್ತದೆ ನೋಡ್ರಿ, ಎ ಬಿ ಡ್ಯಾಶ್ ಈಕ್ವಲ್ ಟು ಎ ಬಿ ಡ್ಯಾಶ್ ಅಂದ್ರೆ ದಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ಎ ಬಿ ಮ್ಯಾಟ್ರಿಕ್ಸ್. ಎ ಬಿ ಮ್ಯಾಟ್ರಿಕ್ಸ್ ಏನ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅದನ್ನ ಟ್ರಾನ್ಸ್ಪೋಸ್ ಮಾಡ್ಬೇಕು. ಸೊ ಇಲ್ಲಿ ಇರ್ತಕ್ಕಂಥ ಫಸ್ಟ್ ರೋ ಎಲ್ಲಾ ಎಲಿಮೆಂಟ್ಸ್ ಏನಾಗ್ತಾವ ಅಂದ್ರೆ ಫಸ್ಟ್ ಕಾಲಮ್ ಆಗ್ತಾವ. ದೆನ್ ದ ಎಲಿಮೆಂಟ್ಸ್ ಆರ್ -2 -6, then -2 -6, then 12. So second column will be 4 12 -24 ಆಗ್ತದೆ. ದೆನ್ ಅದೇ ರೀತಿಯಾಗಿ ಥರ್ಡ್ ಕಾಲಮ್ ವಿಲ್ ಬಿ 5 15, ದೆನ್ -30 ಆಗ್ತದೆ. ಸೊ ಇದು ಏನಂದ್ರೆ ಎ ಬಿ ಡ್ಯಾಶ್ ಬರ್ತದೆ. ಸೊ ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್, ಇದನ್ನ ಇಕ್ವೇಶನ್ ನಂಬರ್ ಅಂತ ಹೇಳ್ಬೇಕು. ಸೊ ಇದಾದ್ಮೇಲೆ ನಮಗೆ ರೈಟ್ ಹ್ಯಾಂಡ್ ಸೈಡ್ ಪಾರ್ಟ್ ಏನಿದೆ ಅಂದ್ರೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡಬೇಕು. ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ ದಟ್ ಯು ಕ್ಯಾನ್ ರೈಟ್ ಡೌನ್ ಬಿ ಡ್ಯಾಶ್ ಬರಿಬೇಕು. ಸೊ ಬಿ ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಬಿ ಅಂತ ಕರಿತೀವಿ. ಸೊ ಆಲ್ರೆಡಿ ಇಲ್ಲಿ ಬಿ ಒಳಗಡೆ 1 ರೋ ಇದೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಅದು ಒಂದು ಕಾಲಮ್ ಆಗಿ ಕನ್ವರ್ಟ್ ಆಗ್ತದೆ. 1 3 -6. ದೆನ್ ಯು ಕ್ಯಾನ್ ರೈಟ್ ಎ ಡ್ಯಾಶ್ ಯಾವ ರೀತಿ ಬರ್ತದೆ ನೋಡ್ರಿ, ಎ ಒಳಗಡೆ ಆಲ್ರೆಡಿ ಎ ಒಳಗಡೆ ಒಂದು ಕಾಲಮ್ ಇದೆ, ಇಟ್ ಬಿಕಮ್ಸ್ 1 ರೋ ಆಗಿ ಕನ್ವರ್ಟ್ ಆಗ್ತದೆ. ಸೊ -2 4 ದೆನ್ 5. ಸೊ ಇಷ್ಟ ಆದ್ಮೇಲೆ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡೋದು, ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡ್ಬೇಕು. ಸೊ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡಿದ್ರೆ ಯಾವ ರೀತಿ ಆಗ್ತದೆ ನೋಡ್ರಿ, 1 3
-6, then into a dash is -2, 4, then 5. ಸೊ ಎರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯಾವ ರೀತಿ ಬರ್ತದೆ ನೋಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಬಿ ಡ್ಯಾಶ್ ಇದ್ದು ಆರ್ಡರ್ ಏನಿದೆ 3 x 1 ಇದೆ, ಅಂದ್ರೆ 3 ರೋಸ್ ಇದಾವೆ, ಆಮೇಲೆ 1 ಕಾಲಮ್ ಇದೆ. ಸೊ ಇಲ್ಲಿ ಎ ಡ್ಯಾಶ್ ಇದ್ದು ಆರ್ಡರ್ 1 ರೋ ಇದೆ, 3 ಕಾಲಮ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಇದೆ. ಸೊ ಈ ತರ ಇತ್ತಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು. ದೆನ್ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ನಮ್ಗೆ ಆರ್ಡರ್ ಏನ್ ಬರ್ತದಪ್ಪ ಅಂದ್ರೆ 3 x 3 ಆರ್ಡರ್ ಬರ್ತದ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ ಆಸ್ ಇಟ್ ಈಸ್, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡಬೇಕು. 1 ಇಂಟು -2 ಇದು -2 ಆಗ್ತದೆ. ಸೊ 1 ಇಂಟು 4, 1 ಇಂಟು 4 ಇಸ್ ವಾಟ್ 4 ಆಗ್ತದೆ. ದೆನ್ 1 ಇಂಟು 5 ಮಾಡಿದ್ರೆ ಇಲ್ಲಿ 5 ಬರ್ತದೆ. ನೆಕ್ಸ್ಟ್ 3 ಇಂಟು -2 is -6. Then 3 into 4 it becomes 12. Then 3 into 5 15 ಆಗ್ತದೆ. ಅದೇ ರೀತಿಯಾಗಿ -6 ಇಂಟು -2 ಮಾಡಿದ್ರೆ you will get +12 ನಿಮಗೆ ಬರ್ತದೆ. Then -6 into 4 -24. Then -6 into 5 -30 ಬರ್ತದೆ. ಸೊ ಇದು ಯಾವ ಮ್ಯಾಟ್ರಿಕ್ಸ್ ಅಂತಂದ್ರೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಬರ್ತದೆ. ಸೊ ಈಗ ಕ್ವಶನ್ ಒಳಗಡೆ ಅಬ್ಸರ್ವ್ ಮಾಡ್ರಿ, ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಎ ಬಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಬಿ ಡ್ಯಾಶ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಐ ವಿಲ್ ರೈಟ್ ದಿಸ್ ಇಕ್ವೇಶನ್ ಆಸ್ 2. ಸೊ ಈಗ ಎರಡು ಇಕ್ವೇಶನ್ ನ ಕಂಪೇರ್ ಮಾಡ್ರಿ. ಇಕ್ವೇಶನ್ 1 ಇದು ಎರಡು ರೈಟ್ ಹ್ಯಾಂಡ್ ಸೈಡ್ ಪಾರ್ಟ್ ಈಕ್ವಲ್ ಇದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಪಾರ್ಟ್ ಈಕ್ವಲ್ ಇದೆ ಅಂದ್ರೆ ದೇರ್ ಫೋರ್ ವಿ ಕ್ಯಾನ್ ರೈಟ್ from 1 and 2, from equation number 1 and 2. ಸೊ ನಾವೇನ್ ಬರೀಬಹುದಪ್ಪ ಅಂತಂದ್ರೆ ಎ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್, ಎ ಬಿ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತೇಳಿ ಬರೀಬಹುದು. ಸೊ ಇದು ಏನಾಗಿರ್ತದೆ ಅಂದ್ರೆ ಆನ್ಸರ್ ಆಗ್ತದೆ. ಸೊ ಇಲ್ಲಿ ನಮ್ ಕ್ವಶನ್ ಕೊಟ್ಟಿರೋದು ವೆರಿಫೈ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಪಾರ್ಟ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಇಕ್ವೇಶನ್ 1 ಬಂದಿದೆ. ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಪಾರ್ಟ್ ಒಳಗಡೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇರೋದ್ರಿಂದ ವಿ ಕ್ಯಾನ್ ರೈಟ್ ಎ ಬಿ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ವಿದ್ಯಾರ್ಥಿಗಳೇ, ಇದು ನಿಮಗೆ ಎಕ್ಸಾಮ್ ಒಳಗಡೆ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಇದನ್ನ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮ್ಯಾಟ್ರಿಸಸ್ ಅಥವಾ ಡಿಟರ್ಮಿನೆಂಟ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.